ಹಲೋ ಸ್ಟೂಡೆಂಟ್ಸ್, ನಾವು ಇವತ್ತು ಪಾರ್ಟ್ 4 ವಿಡಿಯೋ ಸ್ಟಡಿ ಮಾಡ್ಲತ್ತೀವಿ. ದಟ್ ಈಸ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಮೇಲೆ. ಸೊ ಆ ಟಾಪಿಕ್ ಇವತ್ತು ಏನದ ಅಂದರೆ ಸರ್ಕ್ಯುಲೇಟರಿ ಪಾತ್ವೇಸ್. ಸೊ ಇದು ಎಕ್ಸಾಮ್ ಪರ್ಪಸ್ ಏನದ ಅಂದರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅದ. ಸೊ ನಾವು ಹೇಳ್ಬೋದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಆನ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ವ್ಯೂ. ಸೊ ನಾವಿದು ನೆನ್ಪಿಟ್ಕೋಬೇಕು, ಸರ್ಕ್ಯುಲೇಟರಿ ಪಾತ್ವೇ ಬರ್ತದೆ ಮತ್ತು ನೆಕ್ಸ್ಟ್ ಯಾವ್ದು ಬರ್ತದೆ ಅಂದ್ರೆ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಹಾರ್ಟ್. ಅದು ಎರಡು ಸ್ಟ್ರಕ್ಚರ್ಸ್ ಏನವ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅವ. ಸೊ ಫಸ್ಟ್ ಮೊದಲನೇದಾಗಿ ನಾವು ಏನು ಸ್ಟಡಿ ಮಾಡಬೇಕಂದ್ರೆ ಸರ್ಕ್ಯುಲೇಟರಿ ಪಾತ್ವೇಸ್ ಟೋಟಲಿ 2 ಟೈಪ್ಸ್ ಇರ್ತದೆ. ಒಂದು ಓಪನ್ ಟೈಪ್ ಇರ್ತದೆ, ಇನ್ನು ಒಂದು ಕ್ಲೋಸ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರ್ತದೆ. ಸೊ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗೆ ಏನಾಗ್ತದೆ ಅಂದರೆ ಬ್ಲಡ್ ಪಂಪ್ ಬೈ ದ ಹಾರ್ಟ್ ಪಾಸಸ್ ಟು ದ ಬಾಡಿ ಕ್ಯಾವಿಟೀಸ್. ಎಲ್ಲೆಲ್ಲಿ ಓಪನ್ ಸ್ಪೇಸ್ ಇರ್ತಾವೆ ಅಲ್ಲಿ ಏನಾಗ್ತದೆ, ಬ್ಲಡ್ ಪಾಸ್ ಆಗ್ತದೆ. ಅದು ಬ್ಲಡ್ ಎಲ್ಲಿಂದ ಪಂಪ್ ಆಗ್ಯದ ಅಂದ್ರೆ ಹಾರ್ಟಿಂದ ಪಂಪ್ ಆಗ್ಯದ. ನೆಕ್ಸ್ಟ್ ಏನದ ಅಂದರೆ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್. ಇದರೊಳಗೆ ಏನಾಗ್ತದೆ ಅಂದರೆ ಬ್ಲಡ್ ಪಂಪ್ ಬೈ ದ ಹಾರ್ಟ್ ಪಾಸಸ್ ಥ್ರೂ ದಿ ಕ್ಲೋಸ್ ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತದ. ಒಂದು ಏನು ಬರ್ತದೆ, ಆರ್ಟ್ರಿ ಬರ್ತದೆ, ಇನ್ನೂ ಒಂದು ಏನು ಬರ್ತದೆ, ವೇನ್. ಸೊ ಆರ್ಟ್ರಿ ಆ್ಯಂಡ್ ವೇನ್ ಆರ್ ದ 2 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್. ಅದರಿಂದ ಏನು ಪಾಸ್ ಆಗ್ತದೆ, ಬ್ಲಡ್ ಪಾಸ್ ಆಗ್ತದೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಲೂ ಹೇಳ್ಬೋದು. ಸೊ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಯಾರ್ದೊಳಗೆ ಪ್ರೆಸೆಂಟ್ ಇರ್ತದೆ ಅಂದರೆ ಆರ್ಥ್ರೋಪಾಡ್ಸ್ ಮತ್ತು ಮೋಸ್ಟ್ ಆಫ್ ದಿ ಮೊಲಸ್ಕನ್ಸ್ ಒಳಗೆ ಇರ್ತದೆ. ಮತ್ತು ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಯಾರ್ದೊಳಗೆ ಪ್ರೆಸೆಂಟ್ ಇರ್ತದೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಅಂತಲೂ ಹೇಳ್ಬೋದು. ಸೊ ಎಕ್ಸಾಂಪಲ್ ಫಾರ್ ಇಟ್ ಈಸ್ ಕ್ಲೋಸ್ ಟೈಪ್ ಆಫ್ ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇರ್ತಾವೆ. ನೆಕ್ಸ್ಟ್ 2 ಚೇಂಬರ್ಡ್ ಹರ್ಟ್ ಯಾರ್ದೊಳಗೆ ಪ್ರೆಸೆಂಟ್ ಇರ್ತದೆ ಅಂದರೆ ದಟ್ ಟು ಫೌಂಡ್ ಇನ್ ದ ಫಿಶಸ್. ಅದರೊಳಗೆ ಏನಿರ್ತದೆ, ಒಂದು ಏಟ್ರಿಯಮ್ ಆ್ಯಂಡ್ ಒಂದು ವೆಂಟ್ರಿಕಲ್ ಇರ್ತದೆ. ನೆಕ್ಸ್ಟ್ 3 ಚೇಂಬರ್ಡ್ ಹರ್ಟ್. ಸೊ ಇದ್ರೊಳಗೆ ಏನಿರ್ತಾವೆ ಅಂದರೆ 2 ಏಟ್ರಿಯಮ್ಸ್ ಇರ್ತಾವೆ ಮತ್ತು 1 ವೆಂಟ್ರಿಕಲ್ಸ್ ಇರ್ತದೆ. ಅದು ಯಾರ್ದು ಬಾಡಿ ಒಳಗೆ ಪ್ರೆಸೆಂಟ್ ಇರ್ತದೆ ಅಂದರೆ ಆಂಫಿಬಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್ ಬಾಡಿ ಒಳಗೆ ಪ್ರೆಸೆಂಟ್ ಇರ್ತದೆ. ಲಾಸ್ಟ್ ದಟ್ ಈಸ್ 4 ಚೇಂಬರ್ಡ್ ಹರ್ಟ್. ಸೊ ಅದರೊಳಗೆ ಏನಿರ್ತದೆ ಅಂದರೆ 2 ಏಟ್ರಿಯಮ್ಸ್ ಇರ್ತಾವೆ ಮತ್ತು 2 ವೆಂಟ್ರಿಕಲ್ಸ್ ಇರ್ತದೆ. ಅದು ಕ್ರೊಕೊಡೈಲ್ಸ್, ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ಬಾಡಿ ಒಳಗೆ ಪ್ರೆಸೆಂಟ್ ಇರ್ತದೆ. ಸೊ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ನಾವೇನು ಸ್ಟಡಿ ಮಾಡಬೇಕು, ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್. ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಸ್ಟ್ರಕ್ಚರ್ ಆಫ್ ಹಾರ್ಟ್ ನೀವೇನದ ಅಂದ್ರೆ ಕಲ್ತಿರ್ತೀರ ಆಲ್ರೆಡಿ. ಸೊ ಫಸ್ಟ್ ಪಾಯಿಂಟ್ ಏನದ ಅಂದ್ರೆ ಹಾರ್ಟ್ ಈಸ್ ಅ ಮಸ್ಕ್ಯುಲಾರ್ ಆರ್ಗನ್. ಹಾರ್ಟಿಗೆ ಯಾವ್ದು ಆರ್ಗನ್ ಅಂತಾರೆ ಅಂದ್ರೆ ಮಸ್ಕ್ಯುಲಾರ್ ಆರ್ಗನ್ ಅಂತಾರೆ. ಸೊ ಯಾಕೆ ಮಸ್ಕ್ಯುಲಾರ್ ಆರ್ಗನ್ ಅಂತಾರೆ ಅಂದ್ರೆ ಹಾರ್ಟ್ ಈಸ್ ಮೇಡ್ ಅಪ್ ಆಫ್ ದಿ ಮಜಲಿಂದ ಆಗ್ತದಲ್ಲ, ಅದಕ್ಕಂತ ಹಾರ್ಟಿಗೆ ಏನಂತಾರೆ ಮಸ್ಕ್ಯುಲಾರ್ ಆರ್ಗನ್. ಸೊ ನೆಕ್ಸ್ಟ್ ಏನದ ಅಂದರೆ ಇಟ್ ಕಂಟೈನ್ಸ್ 4 ಚೇಂಬರ್. ಹಾರ್ಟ್ ಒಳಗೆ ಎಷ್ಟು ಚೇಂಬರ್ ಇರ್ತಾವೆ ಅಂತ ಹೇಳತ್ತಾರ, ಟೋಟಲ್ 4 ಚೇಂಬರ್. ಸೊ ಹಾರ್ಟ್ ಏನದ ಅಂದ್ರೆ 4 ಚೇಂಬರ್ ಇರ್ತದೆ. ಎಷ್ಟು ಚೇಂಬರ್ ಇರ್ತದೆ ರೀ, 4 ಚೇಂಬರ್. ಹಾರ್ಟ್ ಈಸ್ 4 ಚೇಂಬರ್ಡ್. ಸೊ ಅದ್ರೊಳಗೆ ಏನಿರ್ತಾವೆ ಅಂದ್ರೆ, ಸೊ ದಿಸ್ ಈಸ್ ದ 4 ಚೇಂಬರ್ಡ್ ಹಾರ್ಟ್. ಸೊ ಅದ್ರೊಳಗೆ ಏನು ಹೇಳ್ಯಾರ ಅಂದ್ರೆ ಇಟ್ ಕಂಟೈನ್ಸ್ ರೈಟ್ ಏಟ್ರಿಯಮ್, ಲೆಫ್ಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಸೊ already this portion is known as right portion, that's why it is known as right atrium. This is known as right ventricle, this is known as left atrium, and this is known as left ventricle. So ಇದ್ರ ಪ್ರಕಾರ ಏನಾಯ್ತು ಅಂದ್ರೆ ಹಾರ್ಟ್ ಈಸ್ ಅ 4 ಚೇಂಬರ್ಡ್. ಸೊ ಹಾರ್ಟ್ ಎಷ್ಟು ಚೇಂಬರ್ಡ್ ಅದ ರೀ, 4 ಚೇಂಬರ್ಡ್ ಅದ. ಅದ್ರೊಳಗೆ ರೈಟ್ ಏಟ್ರಿಯಮ್, ಲೆಫ್ಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಪ್ರೆಸೆಂಟ್ ಅದ. ದ ಅಪ್ಪರ್ 2 ಚೇಂಬರ್ಸ್ ಆಫ್ ದಿ ಏಟ್ರಿಯಮ್ಸ್ ಆರ್ ಆರಿಕಲ್ಸ್ ಆರ್ ಸ್ಮಾಲರ್. ಅದು ಏನಿರ್ತಾವೆ ಸ್ಮಾಲ್ ಇರ್ತಾವೆ ಮತ್ತು ಅದಕ್ಕೆ ಏನಂತಾರೆ ಅಂದ್ರೆ ಆರಿಕಲ್ಸ್ ಅಂತಾರೆ. ಸೊ ಅಪ್ಪರ್ 2 ಚೇಂಬರ್ಸ್ ಏನವ ಅಂದ್ರೆ ಇದು 2 ಚೇಂಬರ್ಸ್ ಏನವ ರೀ ಸ್ಮಾಲ್ ಅವ, ಅದಕ್ಕಂತ ಇದಕ್ಕೆ ಏನಂತಾರೆ ಏಟ್ರಿಯಮ್ಸ್ ಅಂತಾರೆ. ದಟ್ಸ್ ವೈ ದೇ ಆರ್ ನೋನ್ ಆಸ್ 2 ಏಟ್ರಿಯಮ್ಸ್. ಸೊ ನೆಕ್ಸ್ಟ್ ಲೋವರ್ 2 ಚೇಂಬರ್ಸ್ ಆರ್ ಕಾಲ್ಡ್ ಆಸ್ ವೆಂಟ್ರಿಕಲ್ಸ್ ಆ್ಯಂಡ್ ದೇ ಆರ್ ಲಾರ್ಜ್ ಇನ್ ಸೈಜ್. ಸೊ ತೆಳಗಿರೋದೇನವ 2 ವೆಂಟ್ರಿಕಲ್ಸ್ ಅವ. ಸೊ ಅದು ಸ್ವಲ್ಪ ಕಂಪೇರ್ಡ್ ಟು ಏಟ್ರಿಯಮ್ಸ್ ಇದು ಸೈಜ್ ಒಳಗೆ ಏನವ ಅಂದ್ರೆ ದೊಡ್ಡದವ. ದಟ್ಸ್ ವೈ ದೀಸ್ ಆರ್ ನೋನ್ ಆಸ್ ದ ವೆಂಟ್ರಿಕಲ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಒಳಗೆ ಏನು ಬರ್ತದೆ ಅಂದರೆ ಹ್ಯೂಮನ್ ಹಾರ್ಟ್ ಹ್ಯಾಸ್ 4 ವಾಲ್ಸ್. ಹ್ಯೂಮನ್ ಹಾರ್ಟ್ ಒಳಗೆ ಏನಿರ್ತಾವೆ ಅಂದರೆ ಟೋಟಲ್ 4 ಟೈಪ್ಸ್ ಆಫ್ ವಾಲ್ಸ್ ಇರ್ತಾವೆ.
ಸೊ ಇಲ್ಲಿ ಒಂದು ವಾಲ್ ಪ್ರೆಸೆಂಟ್ ಇರ್ತದೆ, ಇಲ್ಲಿ ಒಂದು ವಾಲ್ ಪ್ರೆಸೆಂಟ್ ಇರ್ತದೆ, ಇಲ್ಲಿ ಒಂದು ವಾಲ್ ಪ್ರೆಸೆಂಟ್ ಇರ್ತದೆ, ಮತ್ತು ಇಲ್ಲಿ ಒಂದು ವಾಲ್ ಪ್ರೆಸೆಂಟ್ ಇರ್ತದೆ. ಸೊ ಫಸ್ಟ್ ಏನು ಮೆನ್ಷನ್ ಮಾಡ್ಯಾರ ಅಂದ್ರೆ ಅಲ್ಲಿ ಹ್ಯೂಮನ್ ಹಾರ್ಟ್ ಒಳಗೆ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ಸ್ ಇರ್ತಾವೆ. ಯಾವ್ದು ವಾಲ್ಸ್ ಇರ್ತಾವೆ? ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ಸ್. ಈ ವಾಲ್ಸ್ ಏನಿರ್ತಾವೆ ಅಂದ್ರೆ ಎರಡು ಏಟ್ರಿಯಮ್ಸ್, ಇದು ಎರಡು ಏಟ್ರಿಯಮ್ಸ್ ಅವ, ಇದು ಎರಡು ವೆಂಟ್ರಿಕಲ್ಸ್ ಅವ. ಎರಡು ಏಟ್ರಿಯಮ್ಸ್ ಮತ್ತು ವೆಂಟ್ರಿಕಲ್ಸ್ ಮಧ್ಯೆ ಏನು ವಾಲ್ಸ್ ಅವಲ್ಲ, ಇದು ಈ ವಾಲ್ಸಿಗೆ ಏನಂತಾರೆ ಅಂದ್ರೆ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ಸ್ ಅಂತಾರೆ. ಯಾವ್ದು ವಾಲ್ಸ್ ಅಂತಾರೆ? ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್. ಸೊ ನೆಕ್ಸ್ಟ್ ಯಾವ್ದು ವಾಲ್ವ್ ಇರ್ತಾವೆ ಅಂದ್ರೆ ಸೆಮಿಲೂನಾರ್ ವಾಲ್ಸ್. ಸೊ ಇದು ಎಲ್ಲಿ ಪ್ರೆಸೆಂಟ್ ಇರ್ತಾವೆ ಅಂದರೆ ರೈಟ್ ವೆಂಟ್ರಿಕಲ್ ಪ್ಲೇಸ್ ಮೇಲೆ ಇರ್ತದೆ. ಇನ್ನೊಂದು ಯಾವ್ದು ಪ್ಲೇಸ್ ಮೇಲೆ ಇರ್ತದೆ ಅಂದರೆ ಲೆಫ್ಟ್ ವೆಂಟ್ರಿಕಲ್. ಸೊ ಇದಕ್ಕೆ ಏನಂತಾರೆ? ಸೆಮಿಲೂನಾರ್ ವಾಲ್ಸ್ ಅಂತಾರೆ. ಸೊ ಟೋಟಲ್ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ಸ್ ಒಳಗೆ 2 ಟೈಪ್ಸ್ ಇರ್ತದೆ. ಒಂದು ಟ್ರೈಕಸ್ಪಿಡ್ ವಾಲ್ ಇರ್ತದೆ, ಇನ್ನೊಂದು ಬೈಕಸ್ಪಿಡ್ ವಾಲ್ ಇರ್ತದೆ. ಸೊ ದಿಸ್ ವಾಲ್ವ್ ಈಸ್ ನೋನ್ ಆ್ಯಸ್, ಸೊ ಇದು ಏನು ವಾಲ್ವ್ ಅದಲ್ರಿ, ಇದಕ್ಕೆ ಯಾವ್ದು ವಾಲ್ವ್ ಅಂತಾರೆ? ಟ್ರೈಕಸ್ಪಿಡ್ ವಾಲ್ವ್ ಅಂತಾರೆ. ಸೊ ದಿಸ್ ವಾಲ್, ಟ್ರೈಕಸ್ಪಿಡ್ ವಾಲ್ ಎದ್ರಾಗ ಪ್ರೆಸೆಂಟ್ ಅದ ಅಂದ್ರೆ ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್ ಒಳಗೆ ಪ್ರೆಸೆಂಟ್ ಅದ. ಈ ವಾಲ್ವಿಗೆ ನಾವು ಯಾವ್ದು ವಾಲ್ ಅನ್ಲತ್ತೀವಿ? ಟ್ರೈಕಸ್ಪಿಡ್ ವಾಲ್. ಸೊ ನೆಕ್ಸ್ಟ್ ಯಾವ್ದು ವಾಲ್ ಬರ್ತದೆ ಅಂದರೆ, ಸೊ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದ್ದೆ ಯಾವ್ದು ವಾಲ್ ಬರ್ತದೆ ಅಂತ. ಸೊ ಅದು ಯಾವ್ದು ವಾಲ್ ಅಂದರೆ ಮಿಟ್ರಲ್ ವಾಲ್ ಆರ್ ಬೈಕಸ್ಪಿಡ್ ವಾಲ್. ಸೊ ಯಾವ್ದು ವಾಲ್ ಬರ್ತದೆ ನೆಕ್ಸ್ಟ್? ಮಿಟ್ರಲ್ ಆರ್ ಬೈಕಸ್ಪಿಡ್ ವಾಲ್. ಈ ವಾಲ್ ಎಲ್ಲಿ ಪ್ರೆಸೆಂಟ್ ಇರ್ತದೆ ಅಂದರೆ ಬೋತ್ ದಿ ಏಟ್ರಿಯಮ್ಸ್ ಆ್ಯಂಡ್ ವೆಂಟ್ರಿಕಲ್ಸ್ ಆಫ್ ದಿ ಲೆಫ್ಟ್ ಸೈಡ್ ಒಳಗೆ ಏನು ಪ್ರೆಸೆಂಟ್ ಇರ್ತದೆ ಅಂದರೆ ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಒಳಗೆ ಬೈಕಸ್ಪಿಡ್ ವಾಲ್ ಈಸ್ ಪ್ರೆಸೆಂಟ್. ಸೊ ಈ ವಾಲ್ವಿಗೆ ಏನಂತಾರೆ ಅಂದ್ರೆ ಆಲ್ಸೋ ನೋನ್ ಆ್ಯಸ್ ಮಿಟ್ರಲ್ ವಾಲ್ ಅಂತಲೂ ಅಂತಾರೆ. ಯಾವ್ದು ವಾಲ್ ಅಂತಾರೆ? ಮಿಟ್ರಲ್ ವಾಲ್. ಸೊ ಇದು ಎರಡಾದು ಯಾವ್ದು ವಾಲ್ಸ್ ಅಂದ್ರೆ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ಸ್ ಅಂತಾರೆ. ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ಸ್ ಟೋಟಲ್ ಎಷ್ಟು ಟೈಪ್ ಅವ ಅಂದ್ರೆ ಟೋಟಲ್ 2 ಟೈಪ್ಸ್ ಅವ. ಒಂದು ಯಾವ್ದು ರೀ? ಟ್ರೈಕಸ್ಪಿಡ್ ವಾಲ್, ಇನ್ನೂ ಒಂದು ಬೈಕಸ್ಪಿಡ್ ವಾಲ್. ನೆಕ್ಸ್ಟ್ ನಾವು ಏನು ಸ್ಟಡಿ ಮಾಡ್ಬೇಕಂದ್ರೆ ಸೆಮಿಲೂನಾರ್ ವಾಲ್ಸ್ ಟೋಟಲಿ 2 ಟೈಪ್ಸ್ ಇರ್ತಾವೆ. ಒಂದು ಪಲ್ಮನರಿ ವಾಲ್ ಇರ್ತದೆ, ಇನ್ನೊಂದು ಅಯೋರ್ಟಿಕ್ ವಾಲ್ ಇರ್ತದೆ. ಸೊ ಪಲ್ಮನರಿ ವಾಲ್ ಎಲ್ಲಿರ್ತದೆ ಅಂದರೆ ರೈಟ್ ವೆಂಟ್ರಿಕಲಿಂದ ಹೋಗಿ, ಸೊ ಈ ವಾಲ್ವಿಗೆ ಏನಂತಾರೆ? ಪಲ್ಮನರಿ ವಾಲ್ವ್ ಅಂತಾರೆ. ಈ ಪಲ್ಮನರಿ ವಾಲ್ವಿಂದ ಬ್ಲಡ್ ಹೋಗಿ ಎದ್ರ ಜೊತೆ ಕನೆಕ್ಟ್ ಆಗ್ತದೆ ಅಂದ್ರೆ ಲಂಗ್ಸ್ ಜೊತೆ ಕನೆಕ್ಟ್ ಆಗ್ತದೆ. ಸೊ ಲಂಗ್ಸಿಗೆ ಇನ್ನೊಂದು ಹೆಸರು ಏನದ ಅಂದರೆ ಪಲ್ಮನರಿ ಅಂತ ಹೆಸರು ಅದ. ಅದಕ್ಕಂತ ನಾವು ಇದಕ್ಕೆ ಯಾವ್ದು ಹೆಸರು ಕಟ್ತೀವಿ? ಪಲ್ಮನರಿ ವಾಲ್. ಸೊ ಇನ್ನೊಂದು ಹೋಗಿ ಏನದ ಅಂದರೆ ಇಲ್ಲಿಂದ ಏನು ಬರ್ತದೆ ಅಂದರೆ ಅಯೋರ್ಟಾ ಜೊತೆ ಕನೆಕ್ಟ್ ಆಗ್ತದೆ ಲೆಫ್ಟ್ ವೆಂಟ್ರಿಕಲ್. ಅದಕ್ಕಂತ ಇದಕ್ಕೆ ಯಾವ್ದು ವಾಲ್ ಅಂತೀವಿ ಅಂದ್ರೆ ಅಯೋರ್ಟಿಕ್ ವಾಲ್ ಅಂತೀವಿ. ಯಾವ್ದು ವಾಲ್? ಅಯೋರ್ಟಿಕ್ ವಾಲ್. ಸೊ ಇದು ಏನದು 4 ಟೈಪ್ಸ್ ಆಫ್ ವಾಲ್ಸ್ ಅದು. ಸೊ 2 ಏಟ್ರಿಯೋ ವೆಂಟ್ರಿಕ್ಯುಲರ್ಸ್ ವಾಲ್ಸ್ ಬರ್ತಾವೆ, ಮತ್ತು ಇನ್ನೊಂದು ಯಾವ್ದು ಬರ್ತದೆ ಅಂದರೆ ಇನ್ನೂ 2 ಯಾವ್ದು ಬರ್ತಾವೆ ಅಂದ್ರೆ ಸೆಮಿಲೂನಾರ್ ವಾಲ್ಸ್. ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ ಟ್ರೈಕಸ್ಪಿಡ್ ವಾಲ್ ಮತ್ತು ಬೈಕಸ್ಪಿಡ್ ವಾಲ್ ಬರ್ತದೆ. ಇನ್ನೊಂದು ಸೆಮಿಲೂನಾರ್ ವಾಲ್ಸ್ ಒಳಗೆ ಯಾವ್ದು ಬರ್ತದೆ ಅಂದ್ರೆ ಪಲ್ಮನರಿ ವಾಲ್ ಮತ್ತು ಅಯೋರ್ಟಿಕ್ ವಾಲ್ ಬರ್ತದೆ. ಸೊ ನೆಕ್ಸ್ಟ್, ಸೊ ಕಾಮನ್ ಮೆಕ್ಯಾನಿಸಮ್ ಆಫ್ ಹಾರ್ಟ್ ಸ್ಟಡಿ ಮಾಡ್ಬೇಕಂದ್ರೆ ನಾವು ಏನಾಗ್ತದೆ ಅಂದರೆ ಅದಕ್ಕಿಂತ ನಾವು ಏನು ಸ್ಟಡಿ ಮಾಡೋದಂದ್ರೆ ಕೆಲವೊಂದು ನೋಟ್ಸ್ ಬರ್ತಾವೆ. ಹ್ಯೂಮನ್ ಹಾರ್ಟ್ ಹ್ಯಾಸ್ 2 ನೋಟ್ಸ್. ಹ್ಯೂಮನ್ ಹಾರ್ಟ್ ಒಳಗೆ ಎಷ್ಟು ನೋಟ್ಸ್ ಇರ್ತಾವೆ ಅಂದ್ರೆ 2 ನೋಟ್ಸ್ ಪ್ರೆಸೆಂಟ್ ಇರ್ತದೆ. ಒಂದು ಸೈನೋ ಏಟ್ರಿಯಲ್ ನೋಡ್ ಬರ್ತದೆ, ಇನ್ನೊಂದು ಯಾವ್ದು ಬರ್ತದೆ ಅಂದರೆ ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್ ಬರ್ತದೆ. ಸೈನೋ ಏಟ್ರಿಯಲ್ ನೋಡ್ ಆರ್ ಎಸ್ ಎ ನೋಡಿಗೆ ಏನಂತಾರೆ ಅಂದ್ರೆ ಪೇಸ್ ಮೇಕರ್ ಆಫ್ ಹಾರ್ಟ್ ಅಂತಾರೆ. ಸೊ ಇದಕ್ಕೆ ಪೇಸ್ ಮೇಕರ್ ಆಫ್ ಹಾರ್ಟ್ ಯಾಕಂತಾರೆ ಅಂದ್ರೆ ಆ್ಯಕ್ಷನ್ ಪೊಟೆನ್ಷಿಯಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಫಸ್ಟ್ ಟೈಮ್ ಜನ್ರೇಟ್ ಆಗ್ತದೆ ಅಂದರೆ ಎಸ್ ಎ ನೋಡ್ ಒಳಗೆ ಆಗ್ತದೆ. ಅದು ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತದೆ ಅಂದರೆ 2 ಏಟ್ರಿಯಮ್ಸಿಗೆ ಕಾಂಟ್ರಾಕ್ಟ್ ಆಗ್ಲಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಏನು ಕಾಂಟ್ರಾಕ್ಟ್ ಅಂದ್ರೆ ಏನಂತ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. 2 ಏಟ್ರಿಯಮ್ಸಿಗೆ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ 2 ಏಟ್ರಿಯಮ್ಸ್ ಕಾಂಟ್ರಾಕ್ಟ್ ಆಗಬೇಕಂದ್ರೆ ಏನಾಗಬೇಕಂದ್ರೆ ಸೊ ಎಸ್ ಎ ನೋಡ್ ಒಳಗೆ ಆ್ಯಕ್ಷನ್ ಪೊಟೆನ್ಷಿಯಲ್ ಜನ್ರೇಟ್ ಆಗಬೇಕು. ಸೊ ಆ ಆ್ಯಕ್ಷನ್ ಪೊಟೆನ್ಷಿಯಲ್ ಜನ್ರೇಟ್ ಆಗಿದ್ದ ಸಲುವಾಗಿ ಏನಾಗ್ತದೆ ಅಂದರೆ 2 ಏಟ್ರಿಯಮ್ಸ್ ಕಾಂಟ್ರಾಕ್ಟ್ ಆಗ್ತಾವೆ. ಸೊ ಅದಕ್ಕಂತ ಎಸ್ ಎ ನೋಡಿಗೆ ಏನಂತಾರೆ ಅಂದ್ರೆ ಪೇಸ್ ಮೇಕರ್ ಆಫ್ ದಿ ಹಾರ್ಟ್. ಸೊ ಹಾರ್ಟ್ ಒಳಗೆ ಎಷ್ಟು ನೋಟ್ಸ್ ಬರ್ತಾವೆ ಅಂದ್ರೆ ಟೋಟಲ್ 2 ನೋಟ್ಸ್ ಬರ್ತಾವೆ. ಒಂದು ಯಾವ್ದು ನೋಡ್ ಬರ್ತದೆ? ಎಸ್ ಎ ನೋಡ್. ಇನ್ನೊಂದು ಯಾವ್ದು ನೋಡ್ ಬರ್ತದೆ ಅಂದರೆ ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್. ಇದು ಎಸ್ ಎ ನೋಡ್ ಅದ. ಸೊ ಇದು ಯಾವ್ದು ನೋಡ್ ಅದ? ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್. ಇದಕ್ಕೆ ಯಾವ್ದು ನೋಡ್ ಅಂತಾರೆ? ಎಸ್ ಎ ನೋಡ್ ಅಂತಾರೆ. ಇದಕ್ಕೆ ಏನಂತಾರೆ? ಎ ವಿ ನೋಡ್ ಅಂತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕಾಮನ್ ಸ್ಟ್ರಕ್ಚರ್ ಆಫ್ ಹಾರ್ಟ್. ಸೊ ಏನು ಮೆಕ್ಯಾನಿಸಮ್ ಆಗ್ತದೆ ಅಂತ ಹಾರ್ಟ್ ಒಳಗೆ ನಾವು ಸ್ಟಡಿ ಮಾಡಬೇಕು. ನೆಕ್ಸ್ಟ್, ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅವಕ್ಕೆ. Human heart has 3 layers. First, outer layer is known as pericardium, middle layer is known as myocardium, inner layer is known as endocardium.
ಸೊ ಪೆರಿಕಾರ್ಡಿಯಮ್ ಏನಿರ್ತದೆ ಅಂದರೆ ಡಬಲ್ ಲೇಯರ್ಡ್ ಇರ್ತದೆ. ಸೊ ಅದ್ರೊಳಗೆ ಏನಿರ್ತದೆ ಅಂದರೆ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಇರ್ತದೆ. ದಿಸ್ ಫ್ಲೂಯಿಡ್ ಪ್ರೊಟೆಕ್ಟ್ಸ್ ಫ್ರಮ್ ದ ಫ್ರಿಕ್ಷನ್. ಹಾರ್ಟಿಗೆ ಏನೋ ಇಂಜುರಿ ಆಗಲ್ದೇ ಯಾರು ನೋಡ್ಕೊತಾರಂದ್ರೆ ಪೆರಿಕಾರ್ಡಿಯಮ್ ಅನ್ನೋದು ಲೇಯರ್ ಅದು ಏನದ ಡಬಲ್ ಲೇಯರ್ಡ್ ಅದ, ಅದ್ರೊಳಗೆ ಏನದ ಪೆರಿಕಾರ್ಡಿಯಲ್ ಫ್ಲೂಯಿಡ್. ಸೊ ನಾವೀಗ ಏನು ಸ್ಟಡಿ ಮಾಡಬೇಕಂದ್ರೆ ಕಾಮನ್ ಮೆಕ್ಯಾನಿಸಮ್ ಆಫ್ ದಿ ಹಾರ್ಟ್. ಸೊ ಹಾರ್ಟ್ ಒಳಗೆ ಕಾಮನ್ ಮೆಕ್ಯಾನಿಸಮ್ ಏನಾಗ್ತದೆ ಅಂತ ನಾವು ಸ್ಟಡಿ ಮಾಡ್ಬೇಕು. ದಟ್ ಈಸ್ ನೋನ್ ಆಸ್ ಸೊ ಕಾಮನ್ ಮೆಕ್ಯಾನಿಸಮ್ ಏನಾಗ್ತದೆ. ಸೊ ಆಲ್ರೆಡಿ ನಾನು ಇಲ್ಲಿ ಹಾರ್ಟ್ ಏನಿರ್ತದೆ ಅಂತ ಹೇಳೀನಿ, 4 ಚೇಂಬರ್ಡ್ ಹಾರ್ಟ್ ಇರ್ತದೆ ಅಂತ ಹೇಳೀನಿ. ಸೊ ಇಲ್ಲಿ ನೋಡೋಣ ಹಾರ್ಟ್ ಎಷ್ಟು ಚೇಂಬರ್ಡ್ ಅದ. ಸೊ ಹಾರ್ಟ್ ಎಷ್ಟು ಚೇಂಬರ್ಡ್ ಅದ ಅಂದ್ರೆ ಟೋಟಲಿ 4 ಚೇಂಬರ್ಡ್ ಅದ. ಇಲ್ಲಿ ಏನದ ರೈಟ್ ಏಟ್ರಿಯಮ್ ಅದ, ಇಲ್ಲಿ ಲೆಫ್ಟ್ ಏಟ್ರಿಯಮ್ ಅದ, ಇಲ್ಲಿ ರೈಟ್ ವೆಂಟ್ರಿಕಲ್ ಅದ, ಇಲ್ಲಿ ಲೆಫ್ಟ್ ವೆಂಟ್ರಿಕಲ್ ಅದ. ಸಪೋಸ್ ಏನಾಗ್ತದೆ ಅಂದರೆ ಇದು ಏನದ ಸುಪೇರಿಯರ್ ವೆನಾಕೆವಾ. ವೆನಾಕೆವಾ ಅಂದ್ರೆ ಏನಿರ್ತದೆ ಅಂದರೆ ಹೇಳ್ತೇನೆ ರೀ. ಸೊ ಇದು ಏನದ ಅಂದ್ರೆ ಇನ್ಫೇರಿಯರ್ ವೆನಾಕೆವಾ. ಇದಕ್ಕೇನಂತಾರೆ ಇನ್ಫೇರಿಯರ್ ವೆನಾಕೆವಾ. ಸುಪೇರಿಯರ್ ವೆನಾಕೆವಾ ಮತ್ತು ಇನ್ಫೇರಿಯರ್ ವೆನಾಕೆವಾ ಒಳಗೆ ಯಾವ್ದು ಬ್ಲಡ್ ಬರ್ತದೆ ಅಂದರೆ ಡಿಆಕ್ಸಿಜಿನೇಟೆಡ್ ಬ್ಲಡ್ ಬರ್ತದೆ. ಯಾವುದು ಬ್ಲಡ್ ಬರ್ತದೆ? ಡಿಆಕ್ಸಿಜಿನೇಟೆಡ್ ಬ್ಲಡ್. ಸೊ ಹಾರ್ಟಿಗೆ ಬ್ಲಡ್ ಏನು ಮಾಡ್ತಾವೆ ಅಂದರೆ ವೇನ್ಸ್ ಬ್ಲಡ್ ಕ್ಯಾರಿ ಮಾಡ್ಕೊಂಡು ಬರ್ತಾವೆ. ವೇನ್ಸ್ ಯಾವ್ದು ಬ್ಲಡ್ ತೊಗೊಂಡು ಬರ್ಲತ್ತಾವ? ಡಿಆಕ್ಸಿಜಿನೇಟೆಡ್ ಬ್ಲಡ್ ಎಲ್ಲಿಗೆ ತೊಗೊಂಡು ಬರ್ಲತ್ತಾವ ಅಂದ್ರೆ ರೈಟ್ ಏಟ್ರಿಯಮಿಗೆ ಬ್ಲಡ್ ತೊಗೊಂಡು ಬರ್ಲತ್ತಾವ. ಸೊ ಯಾರು ತೊಗೊಂಡು ಬರ್ಲತ್ತಾರ? ಸುಪೇರಿಯರ್ ಆ್ಯಂಡ್ ಇನ್ಫೇರಿಯರ್ ವೆನಾಕೆವಾ. ಸೊ ದೇ ಆರ್ ಬ್ರಿಂಗಿಂಗ್ ದ ಡಿಆಕ್ಸಿಜಿನೇಟೆಡ್ ಬ್ಲಡ್ ಟು ದ ರೈಟ್ ಏಟ್ರಿಯಮ್. ಸೊ ಇಲ್ಲಿವರೆಗೂ ನಮಗೆ ಏನು ಗೊತ್ತಾಗಿದೆ ಅಂದ್ರೆ ಸುಪೇರಿಯರ್ ಮತ್ತು ಇನ್ಫೇರಿಯರ್ ವೆನಾಕೆವಾ ಏನು ತೊಗೊಂಡು ಬಂದದ? ಡಿಆಕ್ಸಿನೇಟೆಡ್ ಬ್ಲಡ್ ತೊಗೊಂಡು ಬಂದದ. ಸೊ ಈ ಡಿಆಕ್ಸಿನೇಟೆಡ್ ಬ್ಲಡ್ ಏನಾಗಬೇಕಂದ್ರೆ ಆಕ್ಸಿನೇಟೆಡ್ ಆಗಬೇಕು. ಸೊ ಆಕ್ಸಿನೇಟೆಡ್ ಆಗಬೇಕಂದ್ರೆ ಕೆಲವೊಂದು ಮೆಕ್ಯಾನಿಸಮ್ಸ್ ಆಗ್ತಾವೆ. ಆ ಮೆಕ್ಯಾನಿಸಮ್ ಏನಂತ ನಾವು ಸ್ಟಡಿ ಮಾಡಬೇಕು. ಸೊ ಬ್ಲಡ್ ಏನಾಗ್ಯದ ಅಂದ್ರೆ ಎಂಟರ್ ಆಗ್ಯದ, ರೈಟ್ ಏಟ್ರಿಯಮ್ ಒಳಗೆ ಎಂಟರ್ ಆಗ್ಯದ. ಸೊ ದಿಸ್ ಈಸ್ ನೋನ್ ಆ್ಯಸ್ ವಾಟ್? ರೈಟ್ ಏಟ್ರಿಯಮ್ ಒಳಗೆ ಬ್ಲಡ್ ಎಂಟರ್ ಆಗ್ಯದ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಏನಾಗ್ಯದ? ಎಂಟರ್ ಆಗ್ಯದ. ಸೊ ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲಿಗೆ ಬ್ಲಡ್ ಹೋಗ್ಬೇಕಂದ್ರೆ ಒಂದು ವಾಲ್ ಓಪನ್ ಆಗಬೇಕು. ಆ ವಾಲ್ವ್ ಹೆಸರು ಏನಂದ್ರೆ ಟ್ರೈಕಸ್ಪಿಡ್ ವಾಲ್. ಸೊ ನಾವು ಹೇಳ್ಬೋದು ಟ್ರೈಕಸ್ಪಿಡ್ ವಾಲ್ ಎದುರು ಮಧ್ಯೆ ಪ್ರೆಸೆಂಟ್ ಇರ್ತದೆ ಅಂದರೆ ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್. ಸೊ ಈ ಇದ್ರೊಳಗೆ ಬ್ಲಡ್ ಏನು ಫ್ಲೋ ಆಗ್ತದೆ ಅಂದರೆ ಯೂನಿ ಡೈರೆಕ್ಷನಲ್, ಒನ್ ಡೈರೆಕ್ಷನಲ್ ಒಳಗೆ ಏನಾಗ್ತದೆ? ಬ್ಲಡ್ ಫ್ಲೋ ಆಗ್ತದೆ. ಸೊ ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲಿಗೆ ಬ್ಲಡ್ ಹೋಗ್ಬೇಕಂದ್ರೆ ಟ್ರೈಕಸ್ಪಿಡ್ ವಾಲ್ ಓಪನ್ ಆಗಬೇಕಾಗ್ತದೆ. ಸೊ ಇದು ಆಯ್ತು ಈ ಸೈಡ್ ಮೆಕ್ಯಾನಿಸಮ್. ಸೊ ರೈಟ್ ಏಟ್ರಿಯಮಿಂದ ಏನಾಗ್ಯದ? ಡಿಆಕ್ಸಿನೇಟೆಡ್ ಬ್ಲಡ್ ಏನಾಗ್ಯದ? ವೆನಾಕೆವಾ ಅಂದ್ರೆ ಏನಿರಲ್ಲ, ಗ್ರೂಪ್ ಆಫ್ ವೇನ್ಸ್ ಬಂದು ಏನಾಗ್ತಾವೆ ಅಂದ್ರೆ ಒಂದು ಪ್ಲೇಸ್ ಒಳಗೆ ಕನೆಕ್ಟ್ ಆಗಿ ವೆನಾಕೆವಾ ಅನ್ನೋದು ಒಂದು ಲಾಸ್ಟ್ ಪೋರ್ಷನ್ ಅದ. ಸೊ ಅದು ಎದ್ರಾಗ ಓಪನ್ ಆಗ್ತದೆ ಅಂದರೆ ರೈಟ್ ಏಟ್ರಿಯಮ್ ಒಳಗೆ ಓಪನ್ ಆಗ್ತದೆ. ಸೊ ರೈಟ್ ಏಟ್ರಿಯಮ್ ಒಳಗೆ ಯಾವ್ದು ಬ್ಲಡ್ ಬಂದದ? ವೇನ್ಸ್ ಅಂದ್ರೆ ಯಾವ್ದು ಬ್ಲಡ್ ಬರ್ತದೆ ರೀ? ಡಿಆಕ್ಸಿನೇಟೆಡ್ ಬ್ಲಡ್. ಸೊ ಡಿಆಕ್ಸಿನೇಟೆಡ್ ಬ್ಲಡ್ ಎದ್ರಾಗ ಬಂದದ? ರೈಟ್ ಏಟ್ರಿಯಮ್. ಸೊ ರೈಟ್ ಏಟ್ರಿಯಮಿಂದ ಎಲ್ಲಿಗೆ ಎಂಟರ್ ಆಗ್ತದೆ? ಡಿಆಕ್ಸಿನೇಟೆಡ್ ಬ್ಲಡ್ ರೈಟ್ ವೆಂಟ್ರಿಕಲ್ ಒಳಗೆ ಓಪನ್ ಆಗ್ತದೆ. ಸೊ ರೈಟ್ ವೆಂಟ್ರಿಕಲ್ ಒಳಗೆ ಯಾವ್ದು ಬ್ಲಡ್ ಅದ ಅಂದ್ರೆ ಡಿಆಕ್ಸಿನೇಟೆಡ್ ಬ್ಲಡ್ ಅದ. ಸೊ ಈ ಡಿಆಕ್ಸಿನೇಟೆಡ್ ಬ್ಲಡ್ ರೈಟ್ ಏಟ್ರಿಯಮಿಂದ ಎಲ್ಲಿ ಹೋಗ್ತದೆ ಅಂದರೆ ಪಲ್ಮನರಿ ಆರ್ಟ್ರಿ ಒಳಗೆ ಹೋಗ್ತದೆ. ಎದ್ರಾಗ ಹೋಗ್ತದೆ? ಪಲ್ಮನರಿ ಆರ್ಟ್ರಿ. ಈ ಪಲ್ಮನರಿ ಆರ್ಟ್ರಿಯಿಂದ ಬ್ಲಡ್ ಹೋಗಿ, ಸೊ ಇದನ್ನು ಪಲ್ಮನರಿ ಆರ್ಟ್ರಿ ಅದ, ಇದನ್ನು ಪಲ್ಮನರಿ ಆರ್ಟ್ರಿ ಅದ. ಸೊ ಇದು ಯಾವ್ದು ಲಂಗಿಗೆ ಹೋಗ್ತದೆ? ಲೆಫ್ಟ್ ಲಂಗಿಗೆ ಹೋಗ್ತದೆ. ಇದು ಯಾವ್ದು ಲಂಗಿಗೆ ಹೋಗ್ತದೆ? ರೈಟ್ ಲಂಗಿಗೆ ಹೋಗ್ತದೆ. ಸೊ ಲಂಗ್ ಒಳಗೆ ಏನು ಮಾಡ್ತೀವಿ ಅಂದ್ರೆ ನಾವು ಆಕ್ಸಿಜನ್ ತಗೊತೀವಿ. ಆ ಆಕ್ಸಿಜನ್ ಜೊತೆ ಈ ಬ್ಲಡ್ ಮಿಕ್ಸ್ ಆಗಿ ಆ ಬ್ಲಡ್ ಯಾವುದಾಗ್ತದೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಆಗ್ತದೆ, O2 ರಿಚ್ ಬ್ಲಡ್ ಆಗ್ತದೆ. ಈ O2 ರಿಚ್ ಬ್ಲಡ್ ಏನದ ಅಂದ್ರೆ ಎದ್ರಾಗ ಎಂಟರ್ ಆಗ್ತದೆ ಅಂದರೆ ಒಂದು ವೇನ್ ಮುಖಾಂತರ, ದಟ್ ಈಸ್ ನೋನ್ ಆ್ಯಸ್ ಪಲ್ಮನರಿ ವೇನ್. ಲಂಗ್ಸಿಂದ ಏನಾಗ್ತದೆ ಅಂದರೆ ಪಲ್ಮನರಿ ವೇನ್ಸ್ ಮುಖಾಂತರ ಏನಾಗ್ತದೆ ಅಂದ್ರೆ ಲೆಫ್ಟ್ ಏಟ್ರಿಯಮ್ ಒಳಗೆ ಎಂಟರ್ ಆಗ್ತದೆ. ಸೊ ಲೆಫ್ಟ್ ಏಟ್ರಿಯಮ್ ಒಳಗೆ ಯಾವ್ದು ಬ್ಲಡ್ ಎಂಟರ್ ಆಗ್ಯದ ಇವಾಗ? ಆಕ್ಸಿಜಿನೇಟೆಡ್ ಬ್ಲಡ್ ಎಂಟರ್ ಆಗ್ಯದ. ಸೊ ರೈಟ್ ಏಟ್ರಿಯಮ್ ಒಳಗೆ ಡಿಆಕ್ಸಿನೇಟೆಡ್ ಬ್ಲಡ್ ಬಂದಿತ್ತು. ಈ ಡಿಆಕ್ಸಿನೇಟೆಡ್ ಬ್ಲಡ್ ರೈಟ್ ವೆಂಟ್ರಿಕಲಿಗೆ ಹೋಗ್ಯದ. ರೈಟ್ ವೆಂಟ್ರಿಕಲಿಂದ ಪಲ್ಮನರಿ ಆರ್ಟ್ರಿಯಿಂದ ಲಂಗ್ಸಿಗೆ ಹೋಗ್ಯದ. ಲಂಗ್ಸ್ ಒಳಗೆ ಆಕ್ಸಿನೇಟೆಡ್ ಆಗಿ ಪಲ್ಮನರಿ ವೇನ್ಸ್ ಮುಖಾಂತರ ರೈಟ್ ಏಟ್ರಿಯಮ್ ಒಳಗೆ ಎಂಟರ್ ಆಗ್ಯದ. ಅದು ಯಾವ್ದು ಬ್ಲಡ್? ಆಕ್ಸಿಜಿನೇಟೆಡ್ ಬ್ಲಡ್. ಈ ಆಕ್ಸಿಜಿನೇಟೆಡ್ ಬ್ಲಡ್ ಲೆಫ್ಟ್ ಏಟ್ರಿಯಮಿಂದ ಎಲ್ಲಿಗೆ ಎಂಟರ್ ಆಗ್ತದೆ ಅಂದರೆ ಲೆಫ್ಟ್ ವೆಂಟ್ರಿಕಲ್ ಒಳಗೆ ಎಂಟರ್ ಆಗ್ತದೆ. ಅದು ಯಾವ್ದು ಬ್ಲಡ್? ಆಕ್ಸಿಜಿನೇಟೆಡ್ ಬ್ಲಡ್. ಈ ಲೆಫ್ಟ್ ವೆಂಟ್ರಿಕಲಿಂದ ಬ್ಲಡ್ ಎದ್ರಾಗ ಎಂಟರ್ ಆಗ್ತದೆ ಅಂದರೆ ಆಯುರ್ಟಾ ಒಳಗೆ. ಸೊ ಆಯುರ್ಟಾ ಒಳಗೆ ಬ್ಲಡ್ ಹೋಗ್ಬೇಕಂದ್ರೆ ಇಲ್ಲಿ ಒಂದು ವಾಲ್ವ್ ಇರ್ತದೆ. ಈ ವಾಲ್ವ್ ಹೆಸರು ಏನದ ಅಂದ್ರೆ ಆಯುರ್ಟಿಕ್ ವಾಲ್. ಯಾವ್ದು ವಾಲ್? ಆಯುರ್ಟಿಕ್ ವಾಲ್. ಸೊ ಈ ಆಯುರ್ಟಿಕ್ ವಾಲ್ ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತದೆ? ಬ್ಲಡ್ ಲೆಫ್ಟ್ ವೆಂಟ್ರಿಕಲಿಂದ ಆಯುರ್ಟಾ ಒಳಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಮಿಟ್ಟಲ್ ವಾಲ್ ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತದೆ? ಬ್ಲಡ್ ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲಿಗೆ ಬರ್ಲಾಕಂತ ಹೆಲ್ಪ್ ಮಾಡ್ತದೆ. ದಿಸ್ ಇಸ್ ನೋನ್ ಆ್ಯಸ್ ಮಿಟ್ಟಲ್ ವಾಲ್. ದಿಸ್ ಈಸ್ ನೋನ್ ಆ್ಯಸ್ ಟ್ರೈಕಸ್ಪಿಡ್ ವಾಲ್. ಸೊ ಅದು ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲಿಗೆ ಬ್ಲಡ್ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ಸೋದು. ಸೊ ಇದು ವಾಲ್ವಿಗೆ ಏನಂತಾರೆ ಅಂದ್ರೆ ಪಲ್ಮನರಿ ವಾಲ್. ಸೊ ರೈಟ್ ವೆಂಟ್ರಿಕಲಿಂದ ಬ್ಲಡ್ ಎಲ್ಲಿಗೆ ಹೋಗ್ಲತ್ತದು? ಪಲ್ಮನರಿ
ಆರ್ಟ್ರಿ. ಸೊ ಇದು ಓಪನ್ ಆಗ್ತಾವೆ. ಸೊ ಪಲ್ಮನರಿ ವಾಲ್ ಒಳಗೆ ಆಲ್ವೇಸ್ ಬ್ಲಡ್ ಯೂನಿಡೈರೆಕ್ಷನಲ್ ಒಳಗೆ ಫ್ಲೋ ಆಗ್ತದೆ, ಯೂನಿಡೈರೆಕ್ಷನಲ್ ಒಳಗೆ ಫ್ಲೋ ಆಗ್ತದೆ. ದಿಸ್ ಈಸ್ ಆಲ್ ಅಬೌಟ್ ವಾಟ್ ಸ್ಟ್ರಕ್ಚರ್ ಆಫ್ ದಿ ಹಾರ್ಟ್. ಸೊ 2 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಬರ್ತಾವೆ ರೀ. ಒನ್ ಯಾವ್ದು ಬರ್ತದೆ ಆರ್ಟ್ರೀಸ್, ಇನ್ನೊಂದು ವೇನ್ ಬರ್ತದೆ. ಆರ್ಟ್ರೀಸ್ ಆಲ್ವೇಸ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಆರ್ O2 ರಿಚ್ ಬ್ಲಡ್, ಮತ್ತು ವೇನ್ಸ್ ಯಾವ್ದು ಕ್ಯಾರಿ ಮಾಡ್ತದೆ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ಡಿಆಕ್ಸಿಜನೇಟೆಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರ್ತದೆ. ಸೊ ನಾನು ಆಲ್ವೇಸ್ ಹೇಳಿನ್ಕೆ ಆರ್ಟ್ರೀಸ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್, ಬಟ್ ಎರಡು ಇಂಥ ಆರ್ಟ್ರೀಸ್ ಅವಾಕಿ ಅದು ಯಾವ್ದು ಕ್ಯಾರಿ ಮಾಡ್ತಾವೆ ಡಿಆಕ್ಸಿಜನೇಟೆಡ್ ಬ್ಲಡ್. ಅದು ಎರಡು ಆರ್ಟ್ರಿ ಯಾವುದಂದ್ರೆ ಪಲ್ಮನರಿ ಆರ್ಟ್ರಿ, ಇನ್ನೊಂದು ಯಾವುದಂದ್ರೆ ಅಂಬ್ಲಿಕಲ್ ಆರ್ಟ್ರಿ. ಸೊ ಪಲ್ಮನರಿ ಆರ್ಟ್ರಿ, ಇನ್ನೊಂದು ಯಾವುದಂದ್ರೆ ಅಂಬೈಲಿಕಲ್ ಆರ್ಟ್ರಿ. ಈ ಎರಡು ಆರ್ಟ್ರಿ ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ ಡಿಆಕ್ಸಿಜನೇಟೆಡ್, ಬಟ್ ಎಲ್ಲ ಆರ್ಟ್ರೀಸ್ ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ ಆಕ್ಸಿಜನೇಟೆಡ್ ಬ್ಲಡ್. ಸೊ ನೆಕ್ಸ್ಟ್ ಎಲ್ಲ ವೇನ್ಸ್ ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತಾವೆ. ಸೊ ನಮ್ಮ ಬಾಡಿ ಒಳಗೆ ಎರಡು ಇಂಥ ಆರ್ಟ್ರೀಸ್ ಅವಾಕಿ ಅದು ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ ರೀ ಆಲ್ ವೇನ್ಸ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್, ಬಟ್ ನಮ್ಮ ಬಾಡಿ ಒಳಗೆ ಏನದ ಅಂದ್ರೆ ಇಂಥ ಎರಡು ಆರ್ಟ್ರೀಸ್ ಅವಾಕಿ ಅದು ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ ಆಕ್ಸಿಜಿನೇಟೆಡ್ ಬ್ಲಡ್. ಸೊ ಅದು ಯಾವುದಂದ್ರೆ ಪಲ್ಮನರಿ ವೇನ್, ಮತ್ತು ಇನ್ನೊಂದು ಯಾವುದಂದ್ರೆ ಪಲ್ಮನರಿ ವೇನ್ ಅಂಬ್ಲಿಕಲ್ ವೇನ್. ಸೊ ಇದು ಆರ್ಟ್ರಿ ಒಳಗೆ ಆಕ್ಸಿಜನೇಟೆಡ್ ಬ್ಲಡ್ ಬಂದದ. ಸೊ ಆರ್ಟರಿಯಿಂದ ಎಲ್ಲಿಗೆ ಹೋಗ್ತದೆ ಅಂದರೆ ಆರ್ಟೇರಿಯಲ್ಲಿಗೆ ಹೋಗ್ತದೆ. ಆರ್ಟೇರಿಯಲ್ ಮುಂದೆ ಹೋಗಿ ಏನಾಗ್ತದೆ ಕ್ಯಾಪಿಲರಿ ಆಗ್ತದೆ. ಕ್ಯಾಪಿಲರಿಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಎದುರಾಗಿ ಎಂಟರ್ ಆಗ್ತದೆ ಅಂದರೆ ವೆನ್ಯೂಲ್ ಒಳಗೆ. ವೆನ್ಯೂಲಿಂದ ಎಲ್ಲಿಗೆ ಬರ್ತದೆ ಬ್ಲಡ್ ವೇನ್ಸ್ ಒಳಗೆ. ಸೊ ಅದು ಯಾವುದಾಗ್ತದೆ ಡಿಆಕ್ಸಿಜನೇಟೆಡ್. ಸೊ ಇದು ಕಾಮನ್ ಮೆಕ್ಯಾನಿಸಮ್ ಅದ ಸಿಸ್ಟಮೆಟಿಕ್ ಸರ್ಕ್ಯುಲೇಷನ್ ಒಳಗೆ. ಇದು ಬೆಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಸ್ಟ್ರಕ್ಚರ್ ಆಫ್ ಹಾರ್ಟ್. ಸೊ ನೋಟ್ಸ್ ಅದೆಲ್ಲ ಇದು PDF ನಿಮಗೆ ಸಿಗ್ತದೆ. ಸೊ ಆಫ್ಟರ್ ಕ್ಲಾಸ್ ಯು ವಿಲ್ ಗೆಟ್ ದ PDF. ಸೊ ನೀವೇನು ಮಾಡ್ಬೋದು ಅಂದರೆ ರೆಫರ್ ಮಾಡ್ಬೋದು ನೋಟ್ಸ್ ಸಲುವಾಗಿ PDF. ಸೊ ಮತ್ತು ಈ ವಿಡಿಯೋಸಿಗೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಸೊ ಆದಷ್ಟು ಏನು ಮಾಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಸೊ ಇಟ್ ಗಿವ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಬಿಕಾಸ್ ಆಫ್ ಯು ವಿ ಆರ್ ಡೂಯಿಂಗ್ ದಿಸ್ ಆಲ್ ಥಿಂಗ್ಸ್. ಸೊ ಸ್ವಲ್ಪ ನಮಗೂ ಏನು ಮಾಡಿರಿ ಅಂದರೆ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. So thank you.